ಇವತ್ತು ಮಂಡ್ಯದಲ್ಲಿ ನಡೀತಕ್ಕಂಥ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಕಾರ್ಯಕ್ರಮಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಸರ್ಕಾರಿ ನೌಕರರ ಸಂಘದ ವತಿಯಿಂದ ಇವತ್ತು ನಾವು ವಾಹನ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಈ ಒಂದು ವಾಹನ ವ್ಯವಸ್ಥೆಗೆ ಚಾಲನೆಯನ್ನು ತಾಲೂಕಿನ ಖ್ಯಾತ ಶಿಕ್ಷಣ ತಜ್ಞರು, ಸಂಪನ್ಮೂಲ ವ್ಯಕ್ತಿಗಳು, ನಮ್ಮ ಗುರುಗಳಾದಂಥ ಡಾಕ್ಟರ್ ಜೆ ಎಮ್ ಆರ್ ಅವರು ಚಾಲನೆ ಕೊಟ್ಟಿದ್ದಾರೆ. ನಿಜಕ್ಕೂ ಬಹಳ ಖುಷಿ, ಅವ್ರ ಮಾತು ಕೇಳೋದೇ ಖುಷಿ. ಅವರು ಒಂದು ಮಾತಿಗೆ ಎಷ್ಟು ಮಾತು ಸಮಾನಾಂತರವಾಗಿರ್ತಕ್ಕಂಥ ಪದಗಳನ್ನು ಎಷ್ಟು ಹೇಳ್ತಾರೆ ಅಂತಂದರೆ, ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಕನ್ನಡ ಕಟ್ಟತಕ್ಕಂಥ ಮನಸ್ಸುಗಳಿಗೆ ಬಹಳ ಅಗತ್ಯ ಆಗಿರ್ತಕ್ಕಂಥದ್ದು. ಅದಕ್ಕೆ ಅವರನ್ನು ನಾವು ಪ್ರತಿನಿತ್ಯ ಅವರನ್ನು ನೆನೆಸ್ಕೊಂಡು ಕನ್ನಡ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ ಆಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಉದ್ದೇಶ ಆದರೂ ಅಷ್ಟೇ, ಇವತ್ತು ಸಾಹಿತ್ಯ ಸಮ್ಮೇಳನಕ್ಕೆ ಇಲ್ಲಿ ಹೋಗ್ತಕ್ಕಂಥ ಶಿಕ್ಷಕರಿಗೆ, ಕವಿಗಳಿಗೆ, ಸಾಹಿತಿಗಳಿಗೆ, ಕನ್ನಡದ ಅಭಿಮಾನಿಗಳಿಗೆ ಒಂದು ಸುಗಮವಾಗಲಿ, ಇಲ್ಲಿಂದ ಹೋಗಿ ಅಲ್ಲಿನ ವಿಚಾರಗಳನ್ನು ತಗೊಂಬಂದು ಮಕ್ಕಳಿಗೆ, ಸಾಹಿತ್ಯದ ವಿದ್ಯಾರ್ಥಿಗಳಿಗೆ, ಕನ್ನಡದ ಕಟ್ಟುವಂಥ ಮನಸ್ಸುಗಳಿಗೆ ಹಂಚಲಿ, ಅವರ ಮನಸ್ಸು ಪ್ರಬುದ್ಧತೆಯನ್ನು ಹೊಂದಲಿ ಅಂತಕ್ಕಂಥದ್ದೇ ಇದ್ರ ಉದ್ದೇಶ ಆಗಿದೆ. ಇವತ್ತು ಇನ್ನೂ ಅದಕ್ಕೆ ಬೇರೆ ರೀತಿಯಾಗಿ ವ್ಯವಸ್ಥೆ ಮಾಡ್ತಾಯಿದ್ವಿ, ಆದರೆ ಇಲ್ಲಿ ಬಹಳ ಹತ್ತಿರ ಇರೋದರಿಂದ ಈ ಒಂದು ಸರಳ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅವರಿಗೆ ಶುಭವಾಗಲಿ. ಇಂಥ ಒಂದು ಕಾರ್ಯಕ್ರಮಗಳು ಹೆಚ್ಚೆಚ್ಚು ತಾಲೂಕು ಮತ್ತು ರಾಜ್ಯ ನಾಡಿನಲ್ಲಿ ಆಗಬೇಕು. ಯಾಕಂತಂದರೆ ಇವತ್ತು ಸಾಹಿತ್ಯದ ಓದುಗರು ಕಡಿಮೆ ಆಗಿರೋದ್ರಿಂದ ಸಮಾಜ ಬಹಳ ಅಧಂಪತನಕ್ಕೆ ಇಳಿದಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಆ ನಿಟ್ಟಿನಲ್ಲಿ ಸಾಹಿತ್ಯ ನಮ್ಮೆಲ್ಲರ ಶಕ್ತಿ ತರ್ತಕ್ಕಂಥ ಒಂದು ವಿಚಾರ ಆಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಇದಕ್ಕೆ ಕೈ ಜೋಡಿಸ್ಬೇಕು. ಕೈ ಜೋಡಿಸಂಥ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಒಂದು ಘಟಕದ, ಆನೇಕಲ್ ಘಟಕದ ಒಂದು ಮ್ಯಾನೇಜರ್ ಅವರಿಗೆ ಮತ್ತು ಸುಲೋಚನರವರಿಗೆ, ಅವರೆಲ್ಲರೂ ಕೂಡ ನಾವು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಿಸ್ತೇನೆ. ಸರ್, ಆನೇಕಲ್ ಬಸ್ ಸ್ಟ್ಯಾಂಡ್ಗೆ ಯಾರಾದರೂ ಆನೇಕಲ್ನ ಸಾಧಕರ ಹೆಸರು ಇಡಬಹುದು ಅಂತ ಸಾರ್ವಜನಿಕರಿಗೆ ಕೂಗಿದೆ, ಅದರ ಬಗ್ಗೆ ಇಲ್ಲ, ಅದ್ಭುತ. ನಿಜಕ್ಕೂ ಇಂಥ ಸಲಹೆಗಳು ಬರ್ತಾ ಇರಬೇಕು. ಹೋರಾಟಗಾರರು ಮರೆತು ನಿದ್ದೆ ಹೋಗೋದಕ್ಕೆ ಆಗಬಾರ್ದು. ಅಂಥ ಒಂದು ಸಲಹೆಗಳನ್ನು ಕೊಟ್ಟಾಗ ಕನ್ನಡ ಪರ ಹೋರಾಟಗಾರರು ಅಥವಾ ಕನ್ನಡ ಸಂಘ ಸಂಸ್ಥೆಗಳು ಇಂಥ ವಿಚಾರಗಳನ್ನು ತಗೊಂಡು ಸಂಬಂಧಪಟ್ಟವರಿಗೆ ತಿಳಿಸಿ ಅದನ್ನ ಇಡಬೇಕಾಗ್ತದೆ. ಖಂಡಿತ ಒಳ್ಳೆಯ ವಿಚಾರವನ್ನು ಸಾರ್ವಜನಿಕರು ಎತ್ತಿದ್ರಿ. ಸಾರ್ವಜನಿಕರು ಎತ್ತಿಲ್ಲ ಅಂತಂದರೂ ಮಾಧ್ಯಮದವರು ತಾವೆತ್ತಿರೋದಕ್ಕೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಸಾರ್ವಜನಿಕರಲ್ಲಿ ಆ ಮಾತು ಬಂದಿದ್ದಕ್ಕೆ ನಾವು ಕೇಳಿದ್ವಿ. ಖಂಡಿತ ಭಾಳ ಅದ್ಭುತವಾಗಿರ್ತಕ್ಕಂಥದ್ದು. ಇದಕ್ಕೆ ನಮ್ಮ ತಾಲೂಕಿನಲ್ಲೇ ಇರ್ತಕ್ಕಂಥ ಸಾಧಕರನ್ನು ಗುರುತಿಸಿ ಈ ಒಂದು ಬಸ್ ಸ್ಟ್ಯಾಂಡಿಗೆ ಹೆಸರಿಡ್ತಕ್ಕಂಥ ಸೂಕ್ತ ಅಂತಕ್ಕಂಥದ್ದು ಕೂಡ ನಾನು ಹೇಳೋದಕ್ಕೆ ಇಚ್ಛಿಸ್ತೇನೆ. ಭಾರತ ಜನನಿಯ ಜನುಜಾತಿಯಾದ ಕರ್ನಾಟಕ ಮಾತೆಯ ಮಡಿಲಲ್ಲಿ ಮಾಂತನಗೊಂಡಿರುವಂಥ ತಮಿಳುನಾಡಿನ ಗಡಿಯಲ್ಲಿರುವಂಥ ಆನೇಕಲ್ ತಾಲೂಕಿನಲ್ಲಿ ಇವತ್ತಿನ ದಿನ ಬಹಳ ಸಡಗರ, ಸಂಭ್ರಮ, ಸಂತೋಷ ಮತ್ತು ಆಹ್ಲಾದತೆಯಿಂದ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಮಂಡ್ಯದಲ್ಲಿ ನಡೆಯಲಿರುವ ಸಮ್ಮೇಳನಕ್ಕೆ ಅನೇಕ ನಮ್ಮ ಕನ್ನಡ ಕಟ್ಟಡಗಳು, ಬಂಧು ಭಗಿನಿಯರು, ಸಹೋದರಿಯರು ಆನೇಕಲ್ನ ಪ್ರತಿನಿಧಿಸಿ ಈಗ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ವತಿಯಿಂದ ಅವರು ಮಾಡಿರುವಂಥ ಸೇವೆಯನ್ನು ಸದ್ಬಳಕೆ ಮಾಡಿಕೊಂಡು ಈಗ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಆನೇಕಲ್ಲಿಂದ ಹೋಗ್ತಾ ಇರುವಂಥ ಎಲ್ಲ ನಮ್ಮ ಕನ್ನಡದ ಕಟ್ಟಡಗಳ ಪರವಾಗಿ ಅಲ್ಲಿ ನಮ್ಮ ಗೌರವಾನ್ವಿತ ನಾಡೋಜ ಗುರು ಚನ್ನಬಸಪ್ಪನವರೇನು ಸರ್ವಾಧ್ಯಕ್ಷತೆ ವಹಿಸ್ತಾ ಇದ್ದಾರೆ. ಈ ವಾಹಿನಿಯ ಮೂಲಕ ಅವರಲ್ಲಿ ನಾನು ಕಳಕಳಿಯಿಂದ ಗೌರವಪೂರ್ವಕ, ಪ್ರೀತಿಪೂರ್ವಕವನ್ನು ಮನವಿ ಮಾಡಿಕೊಳ್ತೀನಿ. ನಮ್ಮಲ್ಲಿ ಒಂದು ಉಕ್ತಿ ಯುಕ್ತವಾಗಿ ವ್ಯಕ್ತಪಡಿಸ್ತೀವಿ, ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮರು ಅಂತ. ಸಾರ್ವಭೌಮರು ಅಂದರೆ ಅವರೇ ಪ್ರಮುಖ ಪ್ರತಿಯೊಂದರಲ್ಲ ಅಂತ. ಆದರೆ ಅನೇಕ ಸಮಸ್ಯೆಗಳು ಕನ್ನಡಿಗರು ಇವತ್ತು ಕರ್ನಾಟಕದಲ್ಲಿ ಈ ಮಣ್ಣಿನಲ್ಲಿ ಜನಿಸಿದಂಥ ಎಲ್ಲ ಮಹನೀಯರು ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ. ವಿಶೇಷವಾಗಿ ಕನ್ನಡಿಗರಿಗೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿರುವಂಥ ಎಲ್ಲ ಕೈಗಾರಿಕೆಗಳಲ್ಲಿಯೂ ಸಹ ಕನ್ನಡಿಗರಿಗೆ ಉದ್ಯೋಗಾವಕಾಶದ ಪ್ರಥಮ ಪ್ರಾಶಸ್ತ್ಯ ಕೊಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಇದನ್ನು ಅವರ ಅಹವಾಲನ್ನಿಟ್ಟು ಅದಕ್ಕೊಂದು ಕಾನೂನಾತ್ಮಕವಾದಂಥ ಭದ್ರತೆಯನ್ನು ಕನ್ನಡ ಸಾಹಿತ್ಯ ಸಮ್ಮೇಳನದ ಮುಖಾಂತರ ಮಾಡಬೇಕು ಅಂತ ಈ ಒಂದು ವಾಹಿನಿ ಮೂಲಕ ಸರ್ವಾಧ್ಯಕ್ಷರಲ್ಲಿ ಮನವಿ ಮಾಡಿಕೊಳ್ತೀನಿ. ಎರಡನೇದಾಗಿ, ಕನ್ನಡಿಗರಿಗೆ ಎಲ್ಲಿಯಾದರೂ ಭಂಗ ಬಂದಿದೆ ಯಾವುದೇ ಒಂದು ಗಡಿ ಪ್ರದೇಶಗಳಲ್ಲಿ ಅಂದಾಗ ಕನ್ನಡಿಗರ ರಕ್ಷಣೆ ಕೊಡುವಂಥ, ಕನ್ನಡಿಗರನ್ನು ಸಂರಕ್ಷಿಸುವಂಥ ಕಾನೂನುಗಳು ಯಾವುದೂ ಇವತ್ತಿಲ್ಲ. ಅದಕ್ಕೋಸ್ಕರವಾಗಿ ಕರ್ನಾಟಕದಲ್ಲಿ ಕನ್ನಡ ನೆಲದಲ್ಲಿ ಕನ್ನಡಿಗರಿಗಾಗ್ತಾ ಇರುವಂಥ ಒಂದು ಆಪತ್ತುಗಳಿಗೆ ಎದುರಾಗಿ ಅದಕ್ಕೆ ವಿರುದ್ಧವಾಗಿ ಸಂರಕ್ಷಣೆ ಕೊಡುವಂಥ ಅನೇಕ ಕಾನೂನುಗಳನ್ನು ಇವತ್ತು ಅವರು ಸರ್ವಾಧ್ಯಕ್ಷರಾಗಿರುವಂಥ ಇವರು ಚನ್ನಬಸಪ್ಪನವರು ಈ ಒಂದು ಕಾರ್ಯಕ್ರಮದಲ್ಲಿ ಆ ವೇದಿಕೆಯಿಂದ ಅವರು ವ್ಯಕ್ತಪಡಿಸ್ತಾರೆ ಅಂತ ನಾನಾದರೂ ಭಾವಿಸಿದ್ದೇನೆ. ಕನ್ನಡಿಗರಿಗೆ ಮುಕ್ತಾವಕಾಶಗಳನ್ನು ಈ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ವೇದಿಕೆಯಿಂದಾದರೂ ಉಂಟಾಗಲಿ ಅಥವಾ ಪ್ರಾರಂಭ ಆಗಲಿ ಅಂತ ನಾನು ಬೇಡಿಕೊಳ್ಳೋದ್ರ ಮೂಲಕ ಈಗ ನಮ್ಮ ಆನೇಕಲ್ ವತಿಯಿಂದ ಹೋಗ್ತಾರಂತ ಎಲ್ಲ ಕನ್ನಡದ ಕಟ್ಟಡಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಧ್ಯಕ್ಷರು ಹೇಳಿದ ರೀತಿಯಲ್ಲಿ ಇವತ್ತು ವಿಶೇಷವಾಗಿ ನಾನು
ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮೇಲೆ ಕನ್ನಡ ಸಾಹಿತ್ಯದ ಕಾರ್ಯಕ್ರಮ ಹೀಗಿದೆ ಅಂತ ತೋರಿಸ್ಕೊಂಡ ಪ್ರಥಮ ಅಧ್ಯಕ್ಷರು ಇವರೇ ಆನೇಕಲ್ನಲ್ಲಿ. ನಾನು ಭಾಳ ಸಂತೋಷ ಪಡ್ತಾ ಇದ್ದೀನಿ ಈ ವ್ಯಕ್ತಿಯ ಪರವಾಗಿ. ಹಾಗಾಗಿ ಇಂಥ ವ್ಯಕ್ತಿಗಳು ಕನ್ನಡದ ಸಾಹಿತ್ಯದ ಕಾಯಕಕ್ಕೆ ಮುಂದಕ್ಕೆ ಬಂದಿರೋದೇ ನಮ್ಮ ಒಂದು ಸಂತಸಕರವಾದ ಸಂಗತಿ. ಹೀಗಾಗಿ ಆನೇಕಲ್ನಿಂದ ಹೋದಂಥವರು ಅಲ್ಲಿ ಒಂದು ಸಂದೇಶವನ್ನು ತಂದು ಅಧ್ಯಕ್ಷರು ಹೇಳಿದ ರೀತಿಯಲ್ಲಿ ಶಿಕ್ಷಕರು ಮಕ್ಕಳಿಗೆ ಶಾಲೆಯಲ್ಲಿ ಹೇಳ್ಕೊಡ್ಬೇಕು. ಉಳಿದ ಕಟ್ಟಾಳುಗಳು ನಮ್ಮ ಸಮಾಜದಲ್ಲಿ ಅಲ್ಲಿ ಕೊಟ್ಟಂಥ ಸಂದೇಶವನ್ನು ಕನ್ನಡದಲ್ಲಿ ಯುಕ್ತವಾಗಿ ವ್ಯಕ್ತಪಡಿಸಿ ಕನ್ನಡತನವನ್ನು ಮೇಲ್ಮೆಗೊಳಿಸುವಂಥ ಬಾಧ್ಯತೆ ಮತ್ತು ಬದ್ಧತೆಯನ್ನು ವ್ಯಕ್ತಪಡಿಸ್ತಾರೆ ಅಂತ ಹೇಳ್ತಾ, ಇಲ್ಲಿಂದ ಈಗ ಹೊರಡ್ತಾ ಇರುವಂಥ ಎಲ್ಲ ಕನ್ನಡದ ಕಟ್ಟಾಳುಗಳಿಗೂ ಸಹ ಮಂಡ್ಯದ ಕಾರ್ಯಕ್ರಮದ ಭಾಗವಹಿಸುವಂಥ ಎಲ್ಲ ನನ್ನ ಸಹೋದರ ಸಹೋದರಿಯರೆಲ್ಲರಿಗೂ ಸಹ ಕನ್ನಡ ಭುವನೇಶ್ವರಿ ತಾಯಿ ಅನುಗ್ರಹ ಇರಲಿ ಅಂತ ಈ ಮೂಲಕ ನಾನು ಶುಭಾಶಯಗಳನ್ನು ಕೊಡ್ತೀನಿ. ಧನ್ಯವಾದ.